ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೀಯರೇ. ನಾನು ನಿಮ್ಮ ಸತೀಶ್ HR. ಸ್ನೇಹಿತರೆ, ಶಾಲಾ ಶಿಕ್ಷಣ ಇಲಾಖೆ, ಸಮಗ್ರ ಶಿಕ್ಷಣ ಕರ್ನಾಟಕ, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಚಿಕ್ಕಮಗಳೂರು, ನಲಿಕಲಿ ಕ್ರಿಯಾಶೀಲ ತಾರೆಯರು ಚಿಕ್ಕಮಗಳೂರು 141ನೇ ಆನ್ಲೈನ್ ವೆಬಿನಾರ್ ಕಾರ್ಯಕ್ರಮ ನಲಿಕಲಿ ವಿದ್ಯಾಪ್ರವೇಶ ಸೇತುಬಂಧ ENK ಮತ್ತು ಸೇತುಬಂಧ ಕುರಿತಾದ 2025 ಮತ್ತು 26ನೇ ಸಾಲಿನ ಸಂಪೂರ್ಣ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಬಯಸ್ತೀನಿ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲ್ ಅನ್ನ ವೀಕ್ಷಣೆಯನ್ನ ಮಾಡ್ತಿದ್ದೀರಾ ಅವರಿಗೆ ಎಲ್ಲರೂ ಕೂಡ ಧನ್ಯವಾದಗಳನ್ನ ತಿಳಿಸೋದ್ರ ಜೊತೆಗೆ ಬದಲಾವಣೆಯು ಶಿಕ್ಷಣದ ಭವಿಷ್ಯದ ನಿರ್ಮಾಣ ಅಂತಕ್ಕಂಥ ಒಂದು ಘೋಷವಾಕ್ಯದೊಂದಿಗೆ ಪ್ರಸ್ತುತ ಶೈಕ್ಷಣಿಕ ವರ್ಷವನ್ನು ನಾವೆಲ್ಲರೂ ಕೂಡ ಪ್ರಾರಂಭಿಸ್ತಾ ಇದ್ದೀವಿ. ಈ ಒಂದು PPTಯನ್ನು ಸಿದ್ಧಪಡಿಸಿಕೊಟ್ಟಿರ್ತಕ್ಕಂಥವ್ರು ಶಿವಶಂಕರಯ್ಯ HL ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಚೀಲಗುಂಟನಹಳ್ಳಿ, ಕೊರಟಗೆರೆ ತಾಲೂಕು, ಮಧುಗಿರಿ ಶೈಕ್ಷಣಿಕ ಜಿಲ್ಲೆ. ಮತ್ತು ಎಲ್ಲ ನಲಿಕಲಿ ತಾರೆಯರು ಕೂಡ ಅನಂತ ಧನ್ಯವಾದಗಳನ್ನ ತಿಳಿಸೋದ್ರ ಜೊತೆಗೆ 2025 ಮತ್ತು 26ನೇ ಸಾಲಿನ ಪೂರ್ವ ಸಿದ್ಧತೆಯ ಬಗ್ಗೆ ತಮ್ಮೊಟ್ಟಿಗೆ ಹಂಚಿಕೊಳ್ಳೋದಾದರೆ, ವಿದ್ಯಾಪ್ರವೇಶದ ಕಲಿಕಾ ಸ್ಥಳಗಳ ಸಾಮಗ್ರಿಗಳ ಜೋಡಣೆಯನ್ನು ನಾವು ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ವಿದ್ಯಾಪ್ರವೇಶ ವೇಳಾಪಟ್ಟಿ ಮತ್ತು 40 ದಿನಗಳ ಚಟುವಟಿಕೆಗಳ ಕ್ರಿಯಾ ಯೋಜನೆ, ನಲಿಕಲಿ ತರಗತಿಯ ವೇಳಾಪಟ್ಟಿ, ಹವಾಮಾನ ನಕ್ಷೆ, ವಿದ್ಯಾಪ್ರವೇಶ ಸೇತುಬಂಧ ಮತ್ತು ಆರಂಭಿಕ ಕಲಿಕೆಯ ಶಿಕ್ಷಕರ ದಿನಚರಿ, ಇಂಗ್ಲಿಷ್ ನಲಿಕಲಿಯ ಸೇತುಬಂಧದ ಅಭ್ಯಾಸ ಹಾಳೆಗಳು, ಕಲಿಕಾ ಸಾಮಗ್ರಿಗಳ ಜೋಡಣೆ ಮತ್ತು ಕೃತಿ ಸಂಪುಟ ಸಿದ್ಧತೆಯ ಕುರಿತು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದು. 2025 ಮತ್ತು 26ನೇ ಸಾಲಿನಲ್ಲಿ ನಲಿಕಲಿಯಲ್ಲಿನ ಮಾರ್ಪಾಡುಗಳು, ಏನು ಬದಲಾವಣೆ ಆಗಿದೆ ನಲಿಕಲಿಯಲ್ಲಿ ಅಂತೇಳಿ. 2024 ಮತ್ತು 25ನೇ ಸಾಲಿನಲ್ಲಿ ನಿರ್ವಹಿಸಿದ ರೀತಿಯಲ್ಲಿಯೇ ತರಗತಿ ಪ್ರಕ್ರಿಯೆ ಈ ವರ್ಷವೂ ಮುಂದುವರಿಯಲಿದ್ದು, ಈಗಾಗಲೇ ಸರಬರಾಜಾಗಿರುವ ಕಲಿಕಾ ಸಾಮಗ್ರಿಗಳನ್ನು ಬಳಸಿ ದಿನನಿತ್ಯದ ತರಗತಿ ನಿರ್ವಹಣೆ ನಡೆಯುತ್ತದೆ. ಅಂದರೆ ಕಳೆದ ಶೈಕ್ಷಣಿಕ ಸಾಲಿನಲ್ಲಿ ಏನು ನಲಿಕಲಿ ತರಗತಿ ಪ್ರೊಸೆಸ್ ಕಂಟಿನ್ಯೂ ಆಗಿತ್ತು, ಅದೇ ರೀತಿ ಈ ಶೈಕ್ಷಣಿಕ ಸಾಲಿನಲ್ಲೂ ಕೂಡ ಕಂಟಿನ್ಯೂ ಆಗುತ್ತೆ. ಮತ್ತು ಈಗಾಗಲೇ ಏನು ಮಾರ್ಚ್ ತಿಂಗಳಲ್ಲಿ ಮತ್ತು ಏಪ್ರಿಲ್ ತಿಂಗಳಲ್ಲಿ ಬಂದಿರತಕ್ಕಂಥ ನಲಿಕಲಿ ಕಿಟ್ ಏನಿದೆ, ಆ ಕಲಿಕಾ ಸಾಮಗ್ರಿಗಳನ್ನು ಬಳಸ್ಕೋಬೇಕಾಗುತ್ತೆ ಅಂತಕ್ಕಂಥದ್ದು. 24-25ನೇ ಸಾಲಿನಲ್ಲಿದ್ದ ಎಲ್ಲ ಚಟುವಟಿಕೆಗಳು ಮುಂದುವರಿಯುತ್ತವೆ. ಅಂದರೆ ಕಳೆದ ಶೈಕ್ಷಣಿಕ ಸಾಲಿನಲ್ಲಿ ಏನೆಲ್ಲ ಚಟುವಟಿಕೆಗಳನ್ನು ಆಯೋಜನೆಯನ್ನು ಮಾಡಲಾಗಿತ್ತು, ಆ ಎಲ್ಲ ಚಟುವಟಿಕೆಗಳು ಕೂಡ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಮುಂದುವರಿತಾ ಹೋಗ್ತವೆ. 3 ತರಗತಿಗಳ ಕಲಿಕಾ ಏಣಿ, ಪ್ರಗತಿ ನೋಟ ಹಾಗೂ ಗುಂಪು ತಟ್ಟೆಗಳಲ್ಲಿ ಹೊಸ ಮಾದರಿಯ ಕಲಿಕಾ ಸಾಮಗ್ರಿಗಳ ಲೋಗೋಗಳನ್ನು ಸಮ್ಮಿಳಿತಗೊಳಿಸಲಿದ್ದು, ಮಕ್ಕಳಿಗೆ ಅವುಗಳ ಪರಿಚಯ ಮಾಡಿಕೊಡಬೇಕಾಗುತ್ತದೆ. ಈ ಬಗ್ಗೆ ನಲಿಕಲಿ ಘಟಕದ ಸುಗಮಕಾರರಿಗೆ ಜೂನ್ ಮಾಹೆಯಲ್ಲಿ ತರಬೇತಿ ನೀಡುವ ಸಾಧ್ಯತೆ ಇದೆ. ಇದು ಸಂಬಂಧಪಟ್ಟಂತೆ ತರಬೇತಿ ಆಗುತ್ತೆ ಅಂತಕ್ಕಂಥದ್ದು. ಜೊತೆಗೆ 3 ತರಗತಿಗಳ ಕಲಿಕಾ ಏಣಿ, ಪ್ರಗತಿ ನೋಟ, ಗುಂಪು ತಟ್ಟೆಗಳಲ್ಲಿ ಏನು ಹೊಸದಾಗಿ ಲೋಗೋಗಳು ಬಂದಿದ್ದು, ಆ ಲೋಗೋಗಳನ್ನು ಸೇರ್ಪಡೆಯನ್ನ ಮಾಡಲಾಗಿದೆ. ವಿದ್ಯಾಪ್ರವೇಶ ಸೇತುಬಂಧದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಆದರೆ ಇಂಗ್ಲಿಷ್ ನಲಿಕಲಿ ಸೇತುಬಂಧಕ್ಕೆ ಅಭ್ಯಾಸ ಹಾಳೆಗಳನ್ನು PDF ರೂಪದಲ್ಲಿ ಹಂಚಿಕೊಳ್ಳಲಾಗಿದೆ. ಇಂಗ್ಲಿಷ್ ನಲಿಕಲಿಯ ಕಲಿಕಾ ಫಲಗಳನ್ನು ಸಹ ಹಂಚಿಕೊಳ್ಳಲಾಗಿದೆ ಅಂತಕ್ಕಂಥದ್ದು. 25-26ನೇ ಸಾಲಿಗೆ ಹೊಸ ಕಲಿಕಾ ಸಾಮಗ್ರಿಗಳ ಲೋಗೋ ಸಮ್ಮಿಳಿತಗೊಳಿಸಿದ ಪರಿಷ್ಕೃತ ಪ್ರಗತಿ ನೋಟಗಳು ಇಲಾಖೆಯಿಂದ ಸರಬರಾಜಾಗುತ್ತವೆ. ಅಂದರೆ ಇಲಾಖೆಯಿಂದಲೇ ಪ್ರಗತಿ ನೋಟ ಬರುತ್ತೆ. ಪರಿಷ್ಕೃತ ಕಲಿಕಾ ತಟ್ಟೆಗಳು ಸರಬರಾಜಾಗುವುದಿಲ್ಲ. ಅವುಗಳಲ್ಲಿ TLM ಕೈಪಿಡಿಯಲ್ಲಿ ವರ್ಣರಂಜಿತವಾಗಿ ಮುದ್ರಿತವಾಗಿರುತ್ತವೆ. ಅವುಗಳನ್ನು ಜೆರಾಕ್ಸ್ ಮಾಡಿಸಿಕೊಂಡು ಬಳಸಬಹುದಾಗಿದೆ. ಅಂದರೆ ಲರ್ನಿಂಗ್ ಪ್ಲೇಟ್ಸ್ ಏನಿದೆ, ಕಲಿಕಾ ತಟ್ಟೆಗಳೇನಿದೆ, ಅವುಗಳು ಬರೋದಿಲ್ಲ ಅಂತಕ್ಕಂಥದ್ದು. ಮತ್ತು TLM ಕೈಪಿಡಿಯಲ್ಲಿ ವರ್ಣರಂಜಿತವಾಗಿ ಮುದ್ರಿತವಾಗಿರುತ್ತೆ. ಸೊ ಅವುಗಳನ್ನು ನಾವು ಜೆರಾಕ್ಸ್ ಮಾಡಿಸ್ಕೊಂಡು ಬಳಸಬಹುದಾಗಿರುತ್ತೆ. 2ನೇ ತರಗತಿ ಕನ್ನಡ ಅಭ್ಯಾಸ ಪುಸ್ತಕದ ಕೊನೆಯ ಪುಟದಲ್ಲಿ ದಾರಿ ತೋರಿಸು ನನ್ನ ಇಷ್ಟದ ಬರಹ ಎಂಬ ಚಟುವಟಿಕೆ ಅಭ್ಯಾಸ ಹಾಳೆ ಇದ್ದು, 134ನೇ ಮೆಟ್ಟಿಲು ಪ್ರಗತಿ ನೋಟದಲ್ಲಿ ಇರುವುದಿಲ್ಲ. ಅದನ್ನು ತಿದ್ದುಪಡಿ ಮಾಡಿಕೊಳ್ಳುವುದು. ಹಾಗಾಗಿ ಕಳೆದ ವರ್ಷ 2ನೇ ಕನ್ನಡದ 133ನೇ ಮೆಟ್ಟಿಲಿಗೆ 1 ಮೆಟ್ಟಿಲು ಸೇರಿಸಿಕೊಳ್ಳುವುದರಿಂದ ಒಟ್ಟು ಮೆಟ್ಟಿಲುಗಳು 134 ಎಂದು ಕಲಿಕಾ ಏಣಿ ಆಧರಿಸಿ ತಿದ್ದುಪಡಿಯನ್ನು ಮಾಡ್ಕೋಬೇಕಾಗುತ್ತೆ. ನಲಿಕಲಿ 2025 ಮತ್ತು 26 ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ನಾನು ಬಯಸ್ತೇನೆ. ಸೊ ಇಷ್ಟೊತ್ತು ನಾವು ತಮ್ಮೊಟ್ಟಿಗೆ ಹಂಚ್ಕೊಂಡಿರ್ತಕ್ಕಂಥ ಪ್ರಮುಖ ವಿಷಯ ಏನಪ್ಪ ಅಂತೇಳಿದರೆ, 2025 ಮತ್ತು 26ನೇ ಸಾಲಿನ ಪೂರ್ವ ಸಿದ್ಧತೆಯ ಜೊತೆಗೆ ನಮ್ಮ ಏನು ನಲಿಕಲಿಯಲಾದ ಮಾರ್ಪಾಡುಗಳ ಬಗ್ಗೆ ನಾನು ತಮ್ಮೊಟ್ಟಿಗೆ ಇಷ್ಟೊತ್ತು ಈ ಒಂದು ಮಾಹಿತಿಯನ್ನು ಹಂಚ್ಕೊಂಡಿದ್ದೀನಿ. ಸೊ ವಿಡಿಯೋನ ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಅನಂತ ಧನ್ಯವಾದಗಳನ್ನು ತಿಳಿಸ್ತೀನಿ. ಎಲ್ಲರಿಗೂ ಕೂಡ ನಮಸ್ತೆ.